ಎಲ್ರಿಗೂ ನಮಸ್ಕಾರ. ಕರ್ನಾಟಕ ಸರ್ಕಾರ ಕಾಲೇಜು ಮತ್ತು ತಾಂತ್ರಿಕ ಶಿಕ್ಷಣ ಇಲಾಖೆ, ಸರ್ಕಾರಿ ಪ್ರಥಮ ಕಾಲೇಜು ಶಿಕಾರಿಪುರ, ಆಂತರಿಕ ಗುಣಮಟ್ಟ ಭರವಸಾ ಕೋಶ, ಸಮಾಜಶಾಸ್ತ್ರ ವಿಭಾಗ, ಸ್ಪಂದನ ವೇದಿಕೆ, ವುಮೆನ್ ಎಂಪವರ್ಮೆಂಟ್ ಸೆಲ್ ಹಾಗೂ ಪೋಷ್ ಮತ್ತು ಪಯಣ ಬೆಂಗಳೂರು ಇವರ ಸಹಯೋಗದೊಂದಿಗೆ ಲಿಂಗ ಪಕ್ಷಪಾತತೆ ಮತ್ತು ಲಿಂಗ ಸಂವೇದನಾಶೀಲತೆ ಕುರಿತ ಒಂದು ದಿನದ ರಾಜ್ಯ ಮಟ್ಟದ ಕಾರ್ಯಾಗಾರವನ್ನು ಏರ್ಪಡಿಸಲಾಗಿತ್ತು. ಈ ಕಾರ್ಯಾಗಾರದ ಮೊದಲನೇ ಭಾಗವಾಗಿ ವೇದಿಕೆ ಕಾರ್ಯಕ್ರಮದ ವಿವರವನ್ನು ನಾವು ಹಿಂದಿನ ವಿಡಿಯೋದಲ್ಲಿ ನೋಡ್ತಾ ಇದ್ವಿ. ಈ ಕಾರ್ಯಕ್ರಮದ ಎರಡನೇ ಭಾಗವಾಗಿ ಈ ಕಾರ್ಯಾಗಾರದ ವಿಶೇಷ ಆಕರ್ಷಣೆ ಲಿಂಗ ಅಲ್ಪಸಂಖ್ಯಾತರ ನಡೆಸಿರುವಂತಹ ನಾಟಕ ತಲ್ಕಿ. ಈ ನಾಟಕದ ಮೊದಲನೇ ಭಾಗವನ್ನು ನಾವು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಬಂದ್ಬಿಟ್ರು ಗಾಂಧಿಗೊಂಚು ಟೀ ಮಾಡ್ಕೊಟ್ಬಿಡು ಮಗ. ಸರಿ ಗುರು. ಬೇಗ ಮಮ್ಮಿ ನೀ ಬರ್ತೀನಿ ಹೋಗಿದ್ದೇನೆ ಮಾಡ. ಏ ಶಕಿಲ ನಿಮ್ ನಾನೇ ತೂಕದಲ್ಲಿ ತಗೊಂಡು ಹೋಗ್ಕೊಡು. ಸಲಾಮ್ ವಾಲೇಕುಂ ಜಿ. ವಾಲೇಕುಂ ಸಲಾಮ್. ಏನೇ ಚಾಂದಿನಿ, ಇವತ್ತು ಇಷ್ಟೊಂದು ಜನ ಬಂದಿದ್ದಾರೆ ನಿಮ್ ಮನೆಗೆ? ಹೌದು ಬೇಗಂ, ಇವತ್ ನಮ್ಮ ಮನೆಗೆ ನಮ್ ದಾದಿ, ನಾನಿ, ಕಾಲಗುರು ಎಲ್ಲರೂ ಬಂದವ್ರೆ. ನಮ್ ದಾದಿ ಮನೇಲಿ ಒಬ್ಳೇ ಇದ್ರೇನೆ ಅಟ್ಟಿನ ಮೇಲೆ ಹೋಗಿ ಕುತ್ಕೊಂಡಿರ್ತಾಳೆ. ಇನ್ನು ನಮ್ ಪರಿವಾರನೇ ಇದೆ, ಕೆಳಗಡೆ ಇಳಿಯೋದೇ ಇಲ್ಲ. ಓ, ಅದಕ್ಕೆ ಇಷ್ಟೊಂದು ಟೀ ಮಾಡಿದ್ದೀರಲ್ಲ ನೀನು? ಸ್ವಲ್ಪ ಟೀ ಸೊಪ್ಪಾಗೆ. ಬೇಗಂ, ಚಾಯ್ ಮಾಡೋದನ್ನ ನೀನ್ ನನಗೆ ಹೇಳ್ಕೊಡ್ತೀಯೇನೆ? ಕಲರ್ ಇಲ್ಲಪ್ಪ, ಅದಕ್ಕೆ ಹೇಳಿದೆ ಅಷ್ಟೇ. ಏ ಶಕಿಲ, ನಾರನ್ನು ಪತಾಸೆ. ಬೇಗಿ ಕಾಲ ಬೇಗಂ, ಆಗಿದೆ ಮನೇಲಿ ಎಲ್ಲ ದೊಡ್ಡವರೆಲ್ಲ ಬಂದಿದ್ದಾರೆ. ಸ್ವಲ್ಪ ಬಿಟ್ಟು ಆಮೇಲೆ ಬಾಮ್ಮ, ಏನ್ ಬೇಜಾರು ಮಾಡ್ಕೊಂಬೇಡ. ಚಾಂದು ಬರ್ತೀನಿ. ಕಾಲ ಮಮ್ಮಿ ಬಟ್ಟೆ ಒಣಗಾಕಿದ್ದೀನಿ, ಎತ್ತಿಟ್ಟು ಬರ್ತೀನಿ. ಕಾಲ, ಈ ಬೇಗಂ ಚಾಯ್ ಹೆಂಗ್ ಮಾಡೋದು ಅಂತ ನನಗೆ ಕಲ್ಸಕ್ ಬರ್ತಾಳ. ಅಯ್ಯೋ, ಅದಕ್ಕೆ ನಾಳೆ ಇಸೇರ್ಸ್ಕೋಬಾರ್ದುತ್ತ. ಏ ಚಾಂದಿನಿ, ಟೀ ತಂದ್ಕೊಡು ಮಗ. ಎಷ್ಟೊತ್ತಾಯ್ತು? ಪಾಂಪಟ್ಟಿ. ಹಾ ಜಿಯೋ ಜಿಯೋ. ಈ ತರ ಕಾಲ ಸ್ಟವ್ ಆಫ್ ಮಾಡಿದ್ಯಾ ಅಮ್ಮ? ಪಾಂಪಟ್ಟಿ ನಾನಿ. ಅದು ಎಷ್ಟು ಸಲ ಪಾಂಪಡ್ತಿ ಹೇಳ್ತೀಯ? ಪಾಂಪಡ್ತಿ ಅಂತ. ನಾನಿ, ಏನು ಸ್ವಲ್ಪ ಬನ್ನಿ ಇಲ್ಲಿ. ಎಲ್ಲೇ ಕರಿತೀಯಾ? ಸ್ವಲ್ಪ ಬನ್ನಿ ಇಲ್ಲಿ. ಅಯ್ಯಯ್ಯಯ್ಯ, ವಯಸ್ಸಾನ ಕಾಲದಲ್ಲಿ ಕುತ್ಕೊಂಡ್ರೆ ನಿಂತ್ಕೊಳ್ಳಕ್ಕಾಗಲ್ಲ, ನಿಂತ್ಕೊಂಡ್ರೆ ಮತ್ತೆ ಕುತ್ಕೊಳ್ಳಕ್ಕಾಗಲ್ಲ. ಅದು ಎಲ್ಲಿ ಕರೀತಲ್ಲ? ನಿಮ್ಮನ್ನ ಕಂಡ್ರೆ ನನಗೆ ತುಂಬಾ ಪ್ರೀತಿ. ಓಹೋ, ಇಲ್ಲಿ ಎಲ್ರಿಗೂ ಗೊತ್ತು ನೀನ್ ನನ್ನ ಮೇಲೆ ಎಷ್ಟು ಪ್ರೀತಿ ಇಟ್ಕೊಂಡಿದೀಯ ಅಂತ. ಕೌಡಿ ನಿಧಾನ, ಮುರಿದಾಕ್ಬಿಡ್ತೀಯ ಮೂಳೆನ. ಚೂರು ಕೇಳ್ಕ ಮಗ. ಹಂಗೆ ನಾನಿ. ಹಾ ನಾನಿ, ಅದೇನೇ? ನಿಮ್ಮ ಹತ್ರ ಒಂದ್ ಮಾತು ಕೇಳ. ಕೇಳು. ಬೇಜಾರ್ ಮಾಡ್ಕೊಳ್ಳಲ್ಲ ತಾನೆ? ಫಸ್ಟ್ ಕೇಳು.
ಆಮೇಲೆ ನಾನು ನೋಡ್ತೀನಿ ಬೇಜಾರು ಮಾಡ್ಕೊಳ್ಳೋದಾ ಇಲ್ಲವಂತ. ಪಾಂಪಟ್ಟಿ ಆ? ನಿಮ್ಗೆ ವಯಸ್ಸೆಷ್ಟು? ನನ್ನ ವಯಸ್ಸು ಕೇಳ್ತೀಯ ಮಗ? ನನಗೆ 55 ವರ್ಷ. ಇಲ್ಲಿ ಕೂತಿದ್ದಾರೆ ನೋಡು ಶಾಂತಮ್ಮ, ನನ್ನ ಗುರು. ಕಪ್ಪಗಿದ್ರೆ ಎಷ್ಟು ಲಕ್ಷಣವಾಗಿದ್ದಾರಲ್ಲ, ಒಳ್ಳೆ ಕನ್ನಡ ನಟಿ ಆರ್ತಿ ತರನೇ ಕಾಣ್ತಾಳೆ. ಅವಳಿಗೆ ಎಷ್ಟು ವಯಸ್ಸು ಗೊತ್ತಾ? ಎಷ್ಟು ನಾನಿ? 68. ಇಲ್ಲಿ ಕೂತಿದ್ದಾರೆ ನೋಡು ನನ್ನ ಗುರುಬಾಯಿ ಲಕ್ಷ್ಮಿ ಅಕ್ಕ. ಒಳ್ಳೆ ಮೈಸೂರು ಮಹಾರಾಣಿ ಎಂಟಕ್ಕಿದ್ದಾರೆ ಗಂಭೀರವಾಗಿ. ಅವಳಿಗೆ ಎಷ್ಟು ವಯಸ್ಸು ಗೊತ್ತಾ? ಎಷ್ಟಮ್ಮ? 62. ಇಲ್ಲಿ ಕೂತಿದ್ದಾರೆ ನೋಡು ಬಾನು. ಸಣ್ಣ ವಯಸ್ಸಲ್ಲಿ ಅವಳಿಗೆ ಜಯಮಾಲಿನಿ ಆಗ್ಬೇಕು ಅಂತ ಆಸೆ. ಪಾಪ ಜಯಮಾಲಿನಿ ಆಗ್ಬೇಕು ಅಂತ ಆಸೆ ಪಡ್ಕೊಂಡು ಇನ್ನೂ ಮದುವೆ ಮನೆಗಳಲ್ಲಿ ಈ ವಯಸ್ಸಲ್ಲಿ ಕೂಡ ಕುಣಿತಾವಳೆ. ಅವಳಿಗೆ ಎಷ್ಟು ವಯಸ್ಸು ಗೊತ್ತಾ? ಎಷ್ಟು ನಾನಿ? 52. ಸಕೀಲ. ಇವಳು ವಯಸ್ಸು ಮಾತ್ರ ನಾನು ಹೇಳಂಗಿಲ್ಲಮ್ಮ. ಯಾವಾಗ್ಲೂ ನನಗೆ ಈಗ ತಾನೇ 18 ವರ್ಷ ಆಯ್ತು ಅನ್ನುತ್ತಾಳೆ. ಅಲ್ಲ ಕಣ್ವಾ, ಇನ್ನು 1 ತಿಂಗಳು ನೀನು 50 ವರ್ಷ ಆಗುತ್ತಲ್ಲ ಮಗ ನಿನಗೂ. ಅದೇನಾಯ್ತು ನಿಮಗೆ ಹಿಂಗೆ ಹೋಗ್ತಾಳೆ? ಚಾಂದಿನಿ, ಚಾಂದು, ಏನಾಯ್ತು ಮಗ? ಯಾಕೆ ತಪ್ಪಿದ್ಯಾ? ಏನಿಲ್ಲ ಗುರು. ಏನ್ ಇನ್ಮೇಲೆ ಮೊಕ್ಕ ಯಾಕೆ ಮಗ ಹಿಂಗ್ ಮಾಡ್ಕೊಂಡಿದ್ಯಾ? ಇಲ್ಲಮ್ಮ, ಅದೇನಿದು ಗುರುಚಾರ ತಪ್ಪಳದ? ಅಲ್ಲ, ಇಲ್ಲೊಬ್ರು ದೊಡ್ಡ ಬಂದು ಕೂತ್ಕೊಂಡಿರಿ ಅಂತ ಗೊತ್ತಾಗಲ್ವಾ? ಬಂದ್ರಲ್ಲ ಎಲ್ಲರೂ. ಎಲ್ಲೋ ಹುಟ್ಟಿದೀವಿ, ಎಲ್ಲೆಲ್ಲೋ ಬೆಳೆದಿದ್ದೀವಿ. ಇವತ್ತು ನಾವೆಲ್ಲರೂ ಒಟ್ಟಿಗೆ ಸೇರಿದ್ದೀವಿ. ನಮ್ಮೆಲ್ರಿಗೂ ವಯಸ್ಸಾಗಿದೆ, ಸಾವು ಬರ್ಬೇಕಷ್ಟೇ. ಆ ಪರಮಾತ್ಮ ನಮ್ಮೆಲ್ರಿಗೂ ಮುಕ್ತಿ ಸಿಕ್ಕುವಾಗಿ ಮಾಡಬೇಕು. ಗುರು, ಆ ಮಗ ವಯಸ್ಸಾದ್ಮೇಲೆ ಮೇಲೆಲ್ಲ ಕಾಣಿಸ್ಕೊಳ್ಳುತ್ತೆ, ಆದ್ರೆ ಮನ್ಸೊಳಗಡೆ ಇರೋದು ಮಾತ್ರ ಯಾರಿಗೂ ಗೊತ್ತಾಗಲ್ಲ. ನನಗೂ ಎಷ್ಟೋ ಕನಸುಗಳಿತ್ತು. ಏ ಶಕೀಲ, ಏನ್ ಕನ್ಸಿದ್ರೆ ಏನ್ ಬಂತೆ? ಇಷ್ಟು ವಯಸ್ಸಾದ್ರೂ ಈ ಹಮಾಮಲ್ಲೇ ಬಿದ್ದಿದೀವಿ. ಈ ಹಮಾಮ್ಗೋಸ್ಕರ ನನ್ ಜೀವನೇ ತೇಳ್ಬಿಟ್ಟೆ ಶಕೀಲ. ಬಾನು, ಆ ನಂದು ಅದೇ ಕತೆ, ಅದೇ ಗೋಳು. ನಾನು ಎಷ್ಟೋ ಆಸೆ ಕನಸುಗಳನ್ನ ನನ್ನ ಎದೆಲಿ ಹಾಗೆ ಬಚ್ಚಿಟ್ಕೊಂಡಿದ್ದೀನಿ. ಅದು ನನಗ್ ಗೊತ್ತು, ನನ್ನ ಗೆಳತಿ ಕನ್ನಡಿಗೆ ಮಾತ್ರ ಗೊತ್ತು. ಜೀವನನೇ ನಮ್ಮೆಲ್ಲರದು ಬರೀ ಹೋರಾಟವಾಗಿದೆ. ಎಲ್ಲಿಂದ ನಮ್ಮ ಆಸೆ ಕನಸುಗಳು ಅಷ್ಟೇ. ಈ ಚಾಂದ್ರಿ ನೋಡಿದ್ರೆ ವಯಸ್ಸಾಗುತ್ತೆ ಅಂತ ಚಿಂತೆ ಮಾಡ್ತಾವ್ಲೆ. ರಾಣಿ, ನನ್ನ ವಯಸ್ಸು ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ ಅನ್ಕೊಂಡ್ರ? ಇಲ್ಲ, ನಿಮ್ದು, ದಾದಿದು, ನಾನಿದು, ನಮ್ ಕಾಲಗುರು ಗುರುದು, ನಿಮ್ಗೆಲ್ಲಾರ ವಯಸ್ಸು ಬಗ್ಗೆನೂ ನಾನು ಯೋಚನೆ ಮಾಡ್ತಾ ಇದ್ದೆ. ನನ್ಗನ್ಸುತ್ತೆ ವಯಸ್ಸು ಅನ್ನೋದು ನಮ್ ದೇಹಕ್ಕಾಗುತ್ತೆ ಹೊರತು ಮನಸ್ಕಲ್ಲ ಅಂತ. ಬರೀ ಮಾತು 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 ಅಷ್ಟೇ. ಈ ಬೇಗನ್ಗೆ ನಮ್ಮನೆ ಕಥೆಗಳೆಲ್ಲ ಕೇಳ್ಕೋಬೇಕು ಅಂತ ನೋಡಿ. ಮಗ ಮೆತ್ತಗ್ ಬರ್ತಾಳೆ. ನಮ್ ನಾನ್ಗುರಿಗೆ ಒಂದು ಪಾನ್ ಪಟ್ಟಿ ಅಂತ ನೋಡಿ. ಹಲೋ, ಹಾ ಜೀತರ ಬೆಟ್ಟ. ಯಾರು? ಈಶ್ವರಿನ? ಅಯ್ಯೋಯ್ಯೋ, 18 ವರ್ಷ ಅಲ್ಲ ಮಗ ಅವಳಿಗೆ. ಏನ ನೇಣ ಹಾಕೊಂಡ್ ಸತ್ತೋದ್ಲ? ಹಲೋ ಹಲೋ, ನೇಣ ಹಾಕೊಂಡ್ ಸತ್ತೋದ್ಲಂತೆ. ಯಾವ ಹಾಸ್ಪಿಟ್ಲಿಗೆ ಹಾಕಿದ್ರು? ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹಾಕಿದ್ರು, ಪ್ರೈವೇಟ್ ಹಾಸ್ಪಿಟ್ಲಿಗೆ ಹಾಕಿದ್ರು, ಗೊತ್ತಾಗ್ಲಿಲ್ಲ. ಕೋತ್ ಮುಡಿದ್ ಕಟ್ಟೆ ಮಾಡ್ಬಿಡ್ತು. ಏನೇ ಅದು ಅಡಿಗೆ ಮನೆ ಬರೀ ಪಾತ್ರೆ ಸೌಂಡ್ ಮಾತ್ರ ಕೇಳಿಸ್ತಾ ಇದೆ. ಏನಾದ್ರೂ ಅಡಿಗೆ ವಾಸನೆ ಬರ್ತಾ ಇದೆಯಾ? ಏನಿಲ್ಲ. ಏನಿವತ್ತು ಸ್ಪೆಷಲ್? ರಾಗಿ ಮುದ್ದೆ, ನಾಟಿ ಕೋಳಿ ಸಾರು, ಬಿಸಿಬೇಳೆ ಬಾತು, ನಂಚ್ಕೊಳಕ್ಕೆ ಉದ್ದಿಬೇಳೆ,
ಸ್ವೀಟ್ಗೆ ಹೆಸರು ಬೇಳೆ ಪಾಯಸ, ರಾತ್ರಿಗೆ ದಾವತ್ತು. ಏಯ್, ಬೇಗ ಸ್ವಲ್ಪ ಬಾಯಿ ಮುಚ್ಕೊಂಡು ಇರು. ಗುರು, ನಮ್ ನಾಲ್ವರು ಊಟಕ್ಕೆ ಇವತ್ತು ನಮ್ಮ ಮಾಡಲಿದೆಯಲ್ಲ ಬೆಟ್ಟಯ ಹೋಟ್ಲು, ಅಲ್ಲೋಗಿ ಪಲಾವು, ಕೈಮಾ ಸಾರು, ಬೋಟಿ ಸಾರು, ಸಾಪೀಸು ಎಲ್ಲ ತಂದ್ಬಿಡೋಣ ಗುರು. ಅದೆಲ್ಲ ಎಣಿಕೆ ಮಗ, ನಮ್ದೇ ಒಂದು ಸ್ಪೆಷಲ್ ಇದೆಯಲ್ಲ ಅದನ್ನೇ ಮಾಡುವ. ಇಲ್ಲಿ ನೋಡು, ನಿಮ್ ನಾಣ್ಗುರು ಬೊಂಬಾಯಿ, ಡೆಲ್ಲಿ, ಪೂನಾನಲ್ಲಿ ಇರುವಾಗ ಅದನ್ನೇ ಇಷ್ಟಪಟ್ಟು ತಿನ್ನವಳು. ಮಗ ಅಂಗಡಿಗೆ ಹೋಗ್ಬಿಟ್ಟು ಮಾಂಸ ತಕೊಂಡ್ ಬಾ, ಒಣಮೆಣಸಿನ್ಕಾಯಿ ಹಾಕ್ಬಿಟ್ಟು ತರ್ಕಿ ಮಾಡ್ಬಿಡೋಣ. ಸೀಸ ನಮ್ ಬಾಯಿ ಗುರ್ಬೈಗಳಿಗೆ ಸ್ವೀಟ್ ತಿನ್ನೋದಂದ್ರೆ ತುಂಬಾ ಇಷ್ಟ. ಅದ್ರಲ್ಲೂ ದಿಲ್ಪಸಂದ್ ಅಂದ್ರೆ ಅವ್ರಿಗೆ ತುಂಬಾನೇ ಇಷ್ಟ. ಅದು ಇರ್ಲಿ. ಅಲ್ಲ, ನಮ್ ಗುರುಗೆ ದಾಲು ಚಪಾತಿ ಅಂದ್ರೆ ಪಂಚಪ್ರಾಣ. ರಾತ್ರಿ ಊಟಕ್ಕೆ ದಾಲು ಚಪಾತಿ ಎರಡು ಸೇರಿಸಿ ಅಡಿಗೆ ಮಾಡೋಣ. ದಾಲು, ಚಪಾತಿ, ದಿಲ್ ಪಸಂದು, ತೋಲ್ಕಿ, ಟೀ ಅಲ್ಲ ಟೀನು ಮಾಡೋಣ ಅಂತಂದೆ. ಯಾವಾಗ ನೋಡಿದ್ರೆ ಕಾಮಿಡಿ ಮಾಡ್ತಾನೆ ಇರ್ತೀಯ. ನಲ್ಲ ನಡಿ ಪಳಗು, ರಾತ್ರಿಯನ್ನ ಕೂಡಿ ಪಳಗು. ಒಣಮೆಣಸಿನ್ಕಾಯಿ ರವ ಕುಡೀಲಿ. ಈ ಚಾಂದಿನಿ ಮೆಣಸಿನ್ಕಾಯಿ ನೋಡ್ಕೊಂಬಾರ್ದ? ನೋಡಿ ಅಲ್ಲ ಎಷ್ಟು ಮುಗ್ಗಲ್ ಬಂದ್ಕೊಂಡೈತೆ. ಅಯ್ಯೋ ಚಾಂದಿನಿ, ಏನ್ ಸಂಸಾರ ಮಾಡ್ತಿದ್ಯಲ್ಲ ಮಗ ಮಗ ಮನೆ ಒಳಗೆ? ಆ ಬಸ್ತಿಗೆ ಹೋಗೋದು ಬರೋದು ಅಷ್ಟೇ ಕೆಲ್ಸನ? ನೋಡಿ ಮಣದ್ಬಿಟ್ಟು ಮಣಗ್ಬಾರ್ದ ಮಗ. ಉಗಿತಾಳೆ ಕುತ್ಕೊಳ್ರಿ. ಯಾವಾಗ ಒಳ್ಳೆ ಬುದ್ಧಿ ಕಲಿತೀರ ನೀವು? ರೇವತಿ ಅಕ್ಕ, ನೀನಾದ್ರೂ ಏನ್ ಬಾರ್ದ ಅವಳಿಗೆ? ಎಷ್ಟು ಸರಿ ಹೇಳಿದ್ರೆ ಅವಳಿಗೆ, ಎಷ್ಟು ಸರಿ ಹೇಳಿದ್ರೆ ಹಾಗೇ ಮಾಡ್ತಾಳೆ ಅವಳು. ನಮ್ಮ ಕಾಲದಲ್ಲಿ ನಮ್ಮ ಗುರುಗೋಸಗಳ ಮಾತು ಕೇಳ್ಕೊಂಡು ನಾವು ಅಚ್ಚುಕಟ್ಟಾಗಿ ನಡ್ಕೊಂಡಿದೀವಿ. ಈ ಕಾಲದ ಏನಾದ್ರು ನಮ್ಮ ಮಾತನ್ನ ಕೇಳ್ತಾರ? ಈಗಿನ ಕಾಲದವರು ಗುರುಗೋಸಗಳಿಗೆ ತುಂಬಾನೇ ಮರ್ಯಾದೆ ಕೊಡ್ತಾರೆ. ಕೊಡ್ತಾರೆ. ಇರ ಬರೋ ಪೆಟ್ಟಿ ಕಪಾಟ್ ಎಲ್ಲ ಬೀಗ ಜಡ್ದು ಮಾಡ್ಕವ್ಲೆ. ಇನ್ನಿ ಪೆಟ್ಟಿ ಒಳಗಡೆ ಏನ್ ಮಾಡ್ಗಳು ಅವರಪ್ಪನಿಗೆ ಗೊತ್ತು. ಈ ಮನೆಯಲ್ಲಿ ಇರದೇ ಒಂದೇ ಒಂದು ರೂಮ್. ಆ ರೂಮ್ ನಲ್ಲಿ ಒಂದ್ 4 ಪೆಟ್ಟಿಗೆ ಇದೆ. ಆ ಪೆಟ್ಟಿಗೆ ಒಳಗಡೆ ಏನಿದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಆದ್ರೆ ಈ ಚಾಂದಿನಿ ಮಾಡಿದಳಲ್ಲ ಈ ಪೆಟ್ಟಿಗೆ, ಅಯ್ಯೋ ಅದ್ರೊಳಗಡೆ ಅದೇನ್ ಮಾಡಿದಾಳೆ ಅಂತಾನೆ ಗೊತ್ತಿಲ್ಲ ಕಣವ. ಅಯ್ಯಮ್ಮ, ಇಷ್ಟು ಭಾರ ಬೇರೆ ಇದೆ. ಈ ಏನಾದ್ರು ಸಿಕ್ಕಿದ್ರೆ ತೆಗೆದು ನೋಡ್ಬೋದಾಗಿತ್ತು ಒಳಗಡೆ ಏನಿದೆ ಅಂತ. ಶಕೀಲ ರೆಕ್ಸ್ ಜೊತೆ ದುಬೈಗೆ ಹೋದ್ಲಲ್ಲ ಚಾಂದಿನಿ, ಅವಾಗೇನಾದ್ರು ಬಂಗಾರ ಗಿಂಗಾರ ಕೊಟ್ಟು ಕಳ್ಸಿರ್ಬೇಕು. ಅದನ್ನೇನಾರ ಮಾಡಿಕೊಂಡಾಯ್ತು ಏನೋ ಅಂದ್ಕೊಂಡೇದು. ನಮ್ ನಾನಿ ಯಾವಾಗ ಮನೆಗೆ ಬಂದ್ರು ಹಿಂಗೇನೆ. ಆ ಪೆಟ್ಟಿಲಿ ಏನಿದೆ, ಈ ಪೆಟ್ಟಿಲಿ ಏನಿದೆ ಅಂತ ಬರೀ ಕಲಂಕೆ ಬಂದ್ ಮಾಡ್ಬಿಟ್ಟು ಹೋಗೋದೆ. ಚಾಂಡು, ನಾನಿ ಚಪಾತಿ ತೆಳ್ಳಗ ಮಾಡು, ದಪ್ಪ ಮಾಡ್ಬಿಡ್ತೀಯ, ಆಮೇಲೆ ನಿಮ್ ನಾಣಿ ಬೈತಾರೆ. ಹಂಗೆ ಉಪ್ಪು ಕಡಿಮೆ ಹಾಕು. ಅವರು ಚಪಾತಿ ತೆಳ್ಳಗೆ ಮಾಡಿರ್ತಾರೆ, ನೀನ್ ಎಣ್ಣೆ ನೋಡ್ ಹಾಕ್ಬಾರ್ದ? ರೇವತಿ ಬಂದೆ ಗುರೇ. ಇದರ ಬೇಟ ಹಾ ಗುರು. ಯಾಕೆ अपना घर का पैसा 8 किलो गोश्त लेके याती 8 किलो गोश्त। अच्छा चाय बना हम भी खाएंगे सारा भी खाएंगे। अच्छा सारे खाने की। हम भी खाएंगे सारा भी खाएंगे। बेगम, हाँ मम्मी, नानी बोला सुनाना ना बेटा तुम। वो ये अपना घर का अपोजिट में कादर भाई। दिल चीज है क्या आप मेरी जान लीजिए, बस एक बार मेरा कहा, बस एक बार मेरा कहा मान लीजिए।
आएगा दुकान में जाको नानी का नाम बोलो, अच्छा वाला गोश्त देते हैं, ठीक है? जल्दी आना बेटा. ಏ ಬೇಗ ಹಂಗೆ ಪೆರಾಕ್ ಬರ್ತದೆ ಶೀಘ್ರ ಬಾ. ನಾವು ನೋಡ್ಕೊಂಡ್ರೆ ಕಡೆಯಲ್ಲಿ ಯಾವನೋ ಗಂಡ ಅವನಿಂದನೇ ನೋಡ್ಕೊಂಡು ಅವನಿಂದನೇ ಹೋಗೋದಕ್ಕೆ இவங்க ரெண்டு பேரும் ஒரே பிரச்சனை வச்சுக்கிட்டாங்களா என்னமோ? எப்ப பாரு சக்காத்தி சண்டைக்கு தான் இவங்களுக்கு. ಕಾಲ ಓ ಕಾಲ, ನಾನು ಅಷ್ಟೊತ್ತಿಂದ ನೋಡ್ತಾ ಇದ್ದೀನಿ, ದಾದಿನ ದುರ್ಗುಟ್ಕೊಂಡು ನೋಡ್ತೀಯಲ್ಲ, ಕಂಡಸ್ರ ಗಿಂಡಸ್ರ ಆಗ್ಬಿಟ್ಟದು. ಮಗ ನಮ್ ನಾನ್ಗುರು ಈ ವಯಸ್ಸಲ್ಲಿ ಇಂದು ಚೆನ್ನಾಗಿ ದೊಡ್ಡಪುಟ್ಟ ಕದರಲ್ಲ, ಇನ್ನು ವಯಸ್ಸಲ್ಲಿ ಹೆಂಗಿರ್ಬೋದು? ಆ, ತುಂಬಾ ಚೆನ್ನಾಗಿದ್ದಿರ್ತಾರೆ. ಇರು, ಹೋಗಿ ದಾದಿ ಹತ್ರ ಕೇಳ್ಕೊಟ್ ಬರ್ತೀನಿ. ಹುಷಾರು. ದಾದಿಗೆ ನನ್ ಕಂಡ್ರೆ ಪ್ರೀತಿ ಜಾಸ್ತಿ, ಮಾತಾಡ್ಕೊಂಡ್ ಬರ್ತೀನಿ. ಪಾಪಟ್ಟಿ ದಾದಿ, ಜಿತರ ಬೇಟ. ದಾದಿ ಇಷ್ಟು ವಯಸ್ಸಲ್ಲೂ ಇಷ್ಟು ಚೆನ್ನಾಗಿ ಕಾಣ್ತಿದ್ದೀರಲ್ಲ, ಇನ್ ಚಿಕ್ಕ ವಯಸ್ಸಲ್ಲಿ ಇನ್ನೆಷ್ಟು ಚಂದಾಗಿದ್ದಿರ್ಬೋದು. ಎಷ್ಟು ಹುಡುಗರು ನಿಮ್ಗೆ ಐ ಲವ್ ಯು ಅಂತ ಲೆಟರ್ ಬರ್ತಿರ್ಬೋದು. ಆ ಸ್ಟೋರಿನ ಸ್ವಲ್ಪ ಹೇಳು ದಾದಿ, ಪ್ಲೀಸ್ ಹೇಳು ದಾದಿ. ಏ ಚಾಂದಿನಿ, ಕ್ಯಾ ನಾಟಕ ತೆರ ನಾನಿಂಗ ಸರ್. ಅಕ್ಕ, ನಮ್ ಕಾಲದಲ್ಲಿ ನಮ್ಮ ಗುರುಗೋಸ ಕಥೆಗಳನ್ನ ಕೇಳಿ ನಾವು ಬೆಳೆದಿದ್ದೀವಿ. ಅವಳವ್ರು ನಾನು ಗುರುತಾದ ಗುರು ಕಥೆ ಕೇಳಿ ಬೆಳೀಲಿ ಬಿಡು. ಏನು ಮಗ ನೀನು? ಚಾಂದಿನಿ ಕೇಳು 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 ಮಗ. ಹೇಳು ದಾದಿ, ಪ್ಲೀಸ್ ಹೇಳಿ. ಕೊಂಡೆಗರಿನ ಬಾಡು ಕಾಣೋ, ಗುಂಡೆಯಲ್ಲಿ ಎಂಡ ಕಾಣೋ, ಕಂಡ ಕಂಡ ನೆಚ್ಚಗಂಡು ಎಂಡ ಕುಡಿಯೋ ಬ್ರಾಹ್ಮಣ, ಏನು ಕೆಟ್ಟೆ ಮದುಗಿತ್ತಿಂದ ಬ್ರಾಹ್ಮಣ, ಏನು ಕೆಟ್ಟೆ ಮದುಗಿತ್ತಿಂದ ಬ್ರಾಹ್ಮಣ, ಏನು ಕೆಟ್ಟೆ ಮದುಗಿತ್ತಿಂದ ಬ್ರಾಹ್ಮಣ, ಏನು ಕೆಟ್ಟೆ ಮದುಗಿತ್ತಿಂದ. ಕೊಂಡೆಗರಿನ ಬಾಡು ಕಾಣೋ, ಗುಂಡೆಯಲ್ಲಿ ಎಂಡ ಕಾಣೋ, ಕಂಡ ಕಂಡ ನೆಚ್ಚಗಂಡು ಎಂಡ ಕುಡಿಯೋ ಬ್ರಾಹ್ಮಣ, ಆ ಏನು ಕೆಟ್ಟೆ ಮದುಗಿತ್ತಿಂದ ಬ್ರಾಹ್ಮಣ, ಏನು ಕೆಟ್ಟೆ ಮದುಗಿತ್ತಿಂದ ಬ್ರಾಹ್ಮಣ, ಏನು ಕೆಟ್ಟೆ ಮದುಗಿತ್ತಿಂದ ಬ್ರಾಹ್ಮಣ, ಏನು ಕೆಟ್ಟೆ ಮದುಗಿತ್ತಿಂದ. ಮನೆ ಗಂಡ ಮಗುಗಾರ ಮಂಚ ಬಿಟ್ಟೊಂದೆಳನಾರ, ಏನು ಕೆಟ್ಟೆ ಮದುಗಿತ್ತಿಂದ ಬ್ರಾಹ್ಮಣ, 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 ಏನು ಕೆಟ್ಟೆ ಮದುಗಿತ್ತಿಂದ. ಪ್ಲೀಸ್, ನಮ್ ದಾದಿ. ಅಯ್ಯೋ ಮಗ, ಸುಸ್ತಾಗೋಯ್ತು ಮಗ. ಇನ್ಮೇಲೆ ನಾ ಸ್ಟೋರಿ ಎಲ್ಲ ಇವ್ರು ಹೇಳ್ತಾರೆ ಕೇಳು ಮಗ. ಅಲ್ಲವೇ ಚಾಂದು, ಬೇರೆಯವಳ ಅಂದ ಚಂದ ಮಾತ್ರ ಕೇಳ್ತಿಯಲ್ಲ, ಅವಳ ಅಡಿಗೆನ ಅಷ್ಟೇ ಚಂದ. ರಾಗಿ ಮುದ್ದೆನು ಗೋಟಿ ಸಾರನ್ನು ಮಾಡ್ತಾವಳೆ, ಅಷ್ಟು ರುಚಿಯಾಗಿರುತ್ತೆ. ಒಂದು ಮುದ್ದೆಗೆ 2 ಮುದ್ದೆ ಇಟ್ಕೊಂಡು ತಿನ್ಬಿಡ್ತಾ ಇದ್ದೆ ನಾನು. ಸಾಯಂಕಾಲ ಆದ್ರೆ ಸಾಕು, MG ರೋಡ್ಗೆ ತಯಾರಿ ಆಗ್ತಾಳೆ. ಅವಳು ಕೂದಲು ಇಲ್ಲಿಂದ ಇಷ್ಟುದ್ದ ಕೂದಲು. ಯಮ್ಮ, ಕನಕಾಂಬರ ಹೂವ ಮಲ್ಲಿಗೆ ಹೂವ ಎಲ್ಲಿಂದ ತರಿಸ್ಕೊಳ್ತಾಳ ಗೊತ್ತಿಲ್ಲಮ್ಮ. ತಲೆನಲ್ಲಿ ಮುಡ್ಕೊಂಡು ಅಷ್ಟನ್ನ ಬೆಳೆಸಿ ಕುಂಕುಮ ಇಟ್ಕೊಂಡು ಮನೆಯಿಂದ ಈಚೆ ಇಳಿದ್ರೆ ನೋಡ್ಲಿಕ್ಕೆ ಕರುಮಾರಿಯಮ್ಮನ ತರನೇ ಕಾಣ್ತಾವಳೆ. MG ರೋಡ್ ಬಂದು ಇಳಿದ ತಕ್ಷಣ ಅವಳಿಗಾಗಿ ಪಂತಿಗಳು ಕ್ಯೂ ಕಟ್ಕೊಂಡು ಕಾಯ್ತಾ ಕೂತಿರ್ತಾರೆ. ಲಕ್ಷ್ಮಿ ಅಕ್ಕ, ಆ ಸಮಯದಲ್ಲಿ MG ರೋಡ್ಗೆ ನೀವೇ ತಾನೇ ಹೋಗಿದ್ದು? ಚೂರ ಕಥೆನ ಹೇಳ್ಬಿಡಕ್ಕ ನೀನು. ಅಯ್ಯೋ, ಹೇಳ್ತೀನಿ ಕೇಳು. ನಾನೊಂದ್ಸರಿ ಮಾಗಡಿ ರೋಡಿಂದ ಟ್ಯಾನಿರಿ ರೋಡ್ ಹೋಗಿದ್ದೆ. ರಿಕ್ಷಾ ಇಳಿದು ನೋಡ್ತೀನಿ, ಅಲ್ಲಿ ನಿಂತವಳೆ
ಅಮ್ಮ ಏನ್ ರೆಡ್ ಕಲರ್ ಲಂಗಾದಾವಣಿ ಹಾಕೊಂಡು 2 ಜಡೆ ಹಾಕೊಂಡು ಒಂದ್ ಕಡೆ ಮಲ್ಗೆ ಹೂವ ಇನ್ನೊಂದ್ ಕಡೆ ಕನಕಾಂಬ್ರ ಹೂವ ಒಳ್ಳೆ ವಸಂತ ಗೀತ ಗಾಯತ್ರಿ ಅಲ್ವಾ ಹಂಗ್ ಕಾಣಿಸ್ತಾ ಇದ್ಲು. ಒಂದ್ ಕಡೆಯಿಂದ ನೋಡಿದ್ರೆ ವಸಂತ ಗೀತ ಗಾಯತ್ರಿ ತರ, ಇನ್ನೊಂದ್ ಕಡೆಯಿಂದ ನೋಡಿದ್ರೆ ಪ್ರಮಿಳಾ ಜೋಸಾಯ್ ತರ. ಅಮ್ಮ ಏನ್ ಅಂದ, ಏನ್ ಚಂದ ಅಂದಿಲ್ಲ ಅವಳು. ಅಪ್ಪ ಈ ಕಡೆಯಿಂದ ಹೋಗ್ತಾಳೆ ಪಂತಿ ಜೊತೆ ಬರ್ತಾಳೆ, ಆ ಕಡೆಯಿಂದ ಈ ಕಡೆಯಿಂದ ಹೋಗ್ತಾಳೆ ಪಂತಿ ಜೊತೆ ಬರ್ತಾಳೆ, ಆ ಕಡೆಯಿಂದ. ಅಮ್ಮ ವೈಭೋಗ ಅವಳದು. ಮಾವಿನ ರೋಡ್ ಅಮ್ಮ ಒಳಗಡೆ ದಂಡ ಮಾಡ್ತಾ ಇದ್ರೆ ಅವಳೇ ಬೇಕು ಅಂತ 3 ಗಂಟೆಗಳು ಕಾಯ್ತಾ ಕೂತಿರ್ತಾರೆ. ಏ ಬಾಣು, ಮಾವಿನ ರೋಡ್ ಅಮ್ಮಲ್ಲಿ ನೀನೇ ಕರೀತೀಯ ಅವಾಗ ಈ ಸೂರ ಕಥೆನೆ ನೀನು ಹೇಳ್ಬಿಡೆ. ಶಾಂತವಾ ನಿನ್ನ ಕಥೆಯ ಕೇಳ್ತಾ ಹೋಗ್ತಾನೆ. ಹಾಯ್ ಶಾಂತವಾ ನಿನ್ನ ಕಥೆಯ ಕೇಳ್ತಾ ಹೋಗ್ತಾನೆ. ಇದು ಮುಖ್ಯ ಹೇಳ್ಬಿಟ್ಟು ಬರ್ತೀನಿ. ಮಾಗ್ಡಿ ರೋಡಲ್ಲಿ ಸಗಾಯ ಅಂತ ಒಬ್ಬನ್ ಮಾಡಿಕೊಂಡಿದ್ರು. ಅಲ್ಲಿಂದ ಟಾನಿ ರೋಡ್ ಅಮ್ಮಮ್ಗೆ ಹೋದ್ರೆ ಅಲ್ಲೊಬ್ಬ ಎಂಡ ಮಾರೋನು ಚಂದ್ರ ಅಂತ ಅವನು ಮಾಡಿಕೊಂಡವಳೆ. MG ರೋಡ್ ಗಂಧಕ್ಕೆ ಹೋದ್ರೆ ತಮಿಳ್ ಪತ್ರಿಕೆಗಳು ಸಿಕ್ಕಿದ್ರೆ ದೇವಿಕಾ ಅಂತ ಹೇಳ್ಕೊಳ್ಳೋಳು. ದೇವಿಕಾ ಮೆಜೆಸ್ಟಿಕ್ ಅಲ್ಲಿ ನಡ್ಕೊಂಡು ಹೋದ್ರೆ ಅಲ್ಲಿ ಯಾರಾவது ಮಲಯಾಳ ಪಂಕ್ತಿಗಳು ಸಿಕ್ಬಿಡ್ಬೇಕು. ಯಮ್ಮ ಶೀಲಾ ಅಂತ ಹೇಳ್ಕೊಳ್ತಾಳೆ. ಅಮ್ಮಂಗೆ ಯಾವ್ದಾದ್ರು ಕನ್ನಡದ ಪಂಕ್ತಿಗಳು ಬಂದ್ರೆ ಅವ್ರ ಹತ್ರ ನನ್ನ ಹೆಸರು ಜಯಂತಿ ಅಂತ ಹೇಳ್ಕೊಳ್ಳೋಳು. ಜಯಂತಿ ಈ ಟ್ರೈನಲ್ಲಿ ಬಸ್ ಇದೆ ಬೊಂಬೈಗೆ ಹೋಗ್ಬೇಕಾದ್ರೆ ಹಿಂದಿ ಪಂಕ್ತಿಗಳು ಸಿಕ್ಕಿದ್ರೆ ಹೇಮಾ ಮಾಲಿನಿ ಅಂತ ಹೇಳ್ಕೊಳ್ಳೋಳು. ಅಲ್ಲವೇ ಚಾಂದು, ಆ ಕಾಲದಲ್ಲಿನೇ ಅವಳು ಮೂರ್ತಿಗಳನ್ನ ಇಟ್ಕೊಂಡು ಹೆಂಗೆ ಮೈಂಟೈನ್ ಮಾಡವಳೆ. ನೀನು ಒಂದು ಮೂರ್ತಿಗೆ ಇಟ್ಕೊಂಡು ಮೈಂಟೈನ್ ಮಾಡಕ್ಕಾಗಿಲ್ಲವಲ್ಲ. ಊರು ಕಲ್ಸಿದ್ಯಾ ಸರಿಯಾಗಿ. ನಾನು ಅಷ್ಟೆಲ್ಲ ಹೇಳದೆ ಕೇಳಿಲ್ಲಲ್ಲ ಮುಮ್ಮುದೇವಿ. ನೀವೆಲ್ಲ ಹೇಳಿದ್ರೆ ಕೇಳ್ತಾಳ? ಕೇಳ್ತಾಳ ಅವರು. ನನಗೊಂದು ಡೌಟ್ ನೀವು. ಏನ್ ಬಾನು? ಆ ಪೆಟ್ಟಿ ಒಳಗಡೆ ಏನೈತೆ ಅಂತ ಗೊತ್ತಿಲ್ಲ ನೋಡಿ ಇವತ್ತಿನವರೆಗೂ. ಅಯ್ಯೋ ಅದು ಗೊತ್ತಿಲ್ವಾ? ಇಲ್ಲ. ಯಮ್ಮ ತಮಿಳ್ನಾಡಲ್ಲಿ ವಿಳುಪುರಂ ಅಂತ ಒಂದು ಊರೈತೆ ಗೊತ್ತಾ? ಗೊತ್ತು. ನಮ್ಮವರೆಲ್ಲ ಹೋಗಿ ತಾಳಿ ಕಟ್ಕೊಳ್ತಾರೆ ದೇವ್ರಿಗೆ. ಹೌದು. ಆ ಫಂಕ್ಷನ್ಗೆ ವರ್ಷ ಹೋಗ್ತಾಳೆ ಇವಳು. ಅಲ್ಲಿ ಒಂದು ಒಳ್ಳೆ ಹುಡುಗ ಇಷ್ಟಪಟ್ಟಿದ್ದಾಳೆ ಇವಳು. ಅವನು ಇಷ್ಟಪಟ್ಟಿದ್ದಾನೆ. ಅವಳಿಂದ ಪಾಗಲಂದ್ರೆ ಪಾಗಲು ಇವಳಿಗೆ ಅಷ್ಟು ಪಾಗಲು ಅವನಿಗೆ. ದುಡ್ಡಿಂದ ಪಾಗಲು. ಅಮ್ಮ ಅವನ್ನ ಕರ್ಕೊಂಡು ಹೋಗು. 7 ಗಂಟೆ ಸುಮ್ಮನೆ ಇರ್ಬೇಕು. ಅಮ್ಮ ಅವನ ಊಟಿಗೆ ಕರ್ಕೊಂಡು ಹೋಗುದೇನು, ಕೊಡೆಕಾನಲ್ ಕರ್ಕೊಂಡು ಹೋಗುದೇನು, ಮೈಸೂರು ಮಹಾರಾಜರ ಮನೇಲಿ ಹೋಗಿ ಡಿಸೈನ್ ಆಗಿ ಫೋಟೋ ತಕೊಳ್ಳುವುದು ಏನು, ಕೊಡ್ಬಿಡ್ತೀನಿ ಚಾಂದಿನಿ. ಸುಮ್ಮನೆ ಏನ್ ನಾನು ಆಡ್ಕಾಡ್ತಿ ಏನು ನನ್ಗೆ ಗೊತ್ತೇ ಇಲ್ಲ ಅಂತಿದ್ದೆ. ಈಗಲೂ ಕೇಳ್ತೀನಿ ನೀರು. ಹಿಂಗೆ ಆಯ್ತಾ? ಆ ಹುಡುಗನ ಮನೆಯಲ್ಲಿ ಸುಮ್ಮನೆ ಇರ್ತಾರ? ದೊಡ್ಡವನ ಅತ್ತ ಬರ್ತಾನೆ ಅವನು. ಒಂದು ಹೆಣ್ಣನ್ನು ನೋಡಿ ಮದುವೆ ಮಾಡಕ್ಕೆ ತಯಾರು ಮಾಡಿದ್ರು. ಬಂದ್ಬಿಟ್ಟು ಸುಮ್ಮನೆ ಇರ್ತಾಳೆ ಅವಳು. ಬೆಂಗಳೂರಿಂದ ಟ್ಯಾಕ್ಸಿ ಪಕ್ಕಡಕ್ಕೋ ವಿಳುಪುರಂಕ್ಕೆ ಹೋಗ್ಬಿಟ್ಲು ಅವಳು. ಅವಳ ಮನೆಗೆ ಹೋಗಿಲ್ಲ. ಆ ಹೆಣ್ಣು ಮದುವೆ ಆಗ್ತಾಳಲ್ಲ ಅವಳ ಮನೆಗೆ ಹೋದ್ಲು. ಅವಳ ಮನೆಗೆ ಯಾಕೆ ಹೋದ್ಲೆ? ಸರಿಯಾಗಿ ಹೇಳ್ತೀನಿ ಕೇಳೆ. ಅವಳ ಮನೆಗೆ ಹೋಗ್ಬಿಟ್ಟು ಅವನ ಜೊತೆಗೆ ಡಿಸೈನ್ ಆಗಿ ಫೋಟೋ ತಕೊಂಡಿಲ್ವಾ? ಆ ಫೋಟೋ ತೋರಿಸಿ ನೋಡು ನನ್ ಗಂಡ ಇದು, ನನ್ ಮುಂಚೆನೆ ಮದುವೆ ಆಯ್ತು, ನೀನ್ ಅವನ್ನ ಮದುವೆ ಮಾಡ್ಕೊಂಡ್ರೆ ನೀನ್ ನನ್ ಸೌತಿ ಆಗ್ತೀಯ ಅಂತ ಅದು ಇದು ಅಂತ ಹೇಳಿ ಮದುವೆಗೆ ನಿಲ್ಸ್ಬಿಟ್ಟು ಕಣ. ಆಮೇಲೆ ಏನು ಆ ಪೆಟ್ಟಿನಲ್ಲಿ ಏನಿದೆ ಅಂತ ನೀನ್ ಕೇಳಿಯಲ್ಲ. ಆ ಪೆಟ್ಟಿನಲ್ಲಿ ಅದೇ ಅವನ ಸಂತಾತಿ ಆ ಹುಡುಗ ಅವನ್ ಫೋಟೋ ಏನಾದ್ರೂ ಇಟ್ಕೊಂಡು ಅಂತ ಕೊಟ್ಟಿರ್ತಾಳೆ. ಗೊತ್ತು ಆಡಲ್ಲ ಹಂಗು. ನಮ್ ಕಾಲದಲ್ಲಿ ನೋಡಿದ್ರೆ ಹಂಗೆ, ನಿನ್ ಕಾಲದಲ್ಲಿ ನೋಡಿದ್ರೆ ಹಿಂಗೆ. ಚೀನಿ ಸತ್ಯನಾಥ ಹೋಗ ನನ್ನ ಮಾತಿ. ಸಂತೋಷನ ದುಃಖ ಬೇಕಲ್ಲ ನಿಂಗೆ. ಬೇಗ ನೀ எப்படி வந்த? அப்பவே சொல்லிட்டு இருந்தேன். தேவிகா, ஷீலா, ஜெயந்தி ஏமாமலி நின்று அப்பவே வந்தேன். ಇದು ಅವರೆಲ್ಲ ಒಂದೊಂದು
ಹೇಳ್ಬೇಕಾದ್ರೆ ನಿನ್ ಮನ್ಸಲ್ಲಿ ಯಾವ ಹೀರೆ ನೋಡ್ತಾ ಇದ್ರು ಅಂತ ಬಂದ್ಬಿಟ್ಟು ಯಾವಾಗ್ಲೂ ಕನ್ನಡಿ ಮುಂದೆ ನಿಂತ್ಕೊಂಡು ಹೇಳ್ತಾ ಇರ್ತೇವ ಹಾಡು I love you. ಹೌದು, ನೀವೆಲ್ಲ ಒಂದೊಂದು ಹೀರೋಯಿನ್ ಹೆಸರು ಹೇಳ್ತಿರುವಾಗ ನನ್ನ ಮನಸ್ಸಲ್ಲಿರೋ ಆ ಹೀರೋಯಿನ್ ಮತ್ತೆ ನನ್ನ ಹೆಂಡತನ ಎಲ್ಲ ಇವಾಗ ಜ್ಞಾಪಕ ಬರ್ತಾ ಇದೆ. ಇಷ್ಟು ದಿವಸ ಆದ್ರೂ ನಾನು ನಿಮ್ಮ ಹತ್ರ ಯಾರನ್ನ ಹೇಳ್ಕೊಳಕ್ಕೆ ನನಗೆ ಮನಸ್ಸೇ ಬಂದಿಲ್ಲ. ಆದ್ರೆ ಇವತ್ತು ಮನಸ್ಸು ಬಿಚ್ಚಿ ನಿನ್ನ ಹತ್ರ ಎಲ್ಲ ಹೇಳ್ಕೋಬೇಕು ಅಂತ ಅನಿಸ್ತಾ ಇದೆ ನನಗೆ. ಅದೇನು ಗೊತ್ತಾ, ಅದೇ ನನ್ನ ನಿಜವಾದ ಕನಸು. ನನ್ನನ್ನ ಎಷ್ಟೋ ಜನ ಉಪಯೋಗಿಸ್ಕೊಂಡ್ರು, ನನ್ನನ್ನ ಎಷ್ಟೋ ಜನ ಉಪಯೋಗಿಸ್ಕೊಂಡ್ರು. ಅವರಾಡ ಚದುರಂಗ ಆಟದಲ್ಲಿ ನನ್ನನ್ನ ಪಗಡೆಕಾಯಿಯಾಗಿ ಉಪಯೋಗಿಸ್ಕೊಂಡ್ರು. ಸ್ವಾಭಿಮಾನಿಗಳಾಗಿ ಯೋಚಿಸ್ತಾ ಇರೋ ಈ ಮಧ್ಯದಲ್ಲಿ ನಾನೊಂದ್ಸರಿ ಕನ್ನಡಿನ ನೋಡ್ಕೊಂಡೆ. ನಂಬಕ್ಕೆ ಆಗ್ತಾ ಇಲ್ಲ, ದಿಗ್ಭ್ರಮೆ ಆಗೋಯ್ತು. ಆ ಕನ್ನಡಿಯಲ್ಲಿ ನನ್ನ ಮನಸ್ಸಲ್ಲಿರೋ ಆ ಹೀರೋಯಿನ್ ಕಾಣ್ತಾ ಇದ್ಲು. ಇದನ್ನೆಲ್ಲ ಹೇಳಿದ್ರೆ ನೀವೆಲ್ಲಿ ನಕ್ಬಿಟ್ಟಿರೋ ಅಂತ ಭಯ. ಕಾರಣ ನನ್ನ ಕೂದಲು, ನನ್ನ ಚರ್ಮ, ನನ್ನ ದೇಹ, ನನ್ನ ಮುಖ, ನನ್ನ ವಯಸ್ಸು. ತುಂಬ ಇಂಟ್ರೆಸ್ಟ್ ಆಗಿರೋ ಈ ತಲ್ಕಿ ನಾಟಕದ ಮೊದಲನೇ ಭಾಗ ಮಾತ್ರ ಇಲ್ಲೇ ಅಪ್ಲೋಡ್ ಆಗ್ತಿದೆ. ಮುಂದುವರೆದ ಭಾಗ ಇನ್ನೂ ಇಂಟ್ರೆಸ್ಟ್ ಆಗಿದೆ, ಅದನ್ನು ಸದ್ಯದಲ್ಲೇ ಅಪ್ಲೋಡ್ ಆಗುತ್ತೆ, ಕಾಯ್ತಾ ಇರಿ.